ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. 8ನೇ ದಿನವೂ ಪ್ರತಿಭಟನೆ ನಡೀತಾ ಇದೆ. ರೈತರ ಪ್ರತಿಭಟನೆಗೆ ಮೆಡಿಕಲ್ ವಿದ್ಯಾರ್ಥಿಗಳು ಸಾಥ್ ಕೊಟ್ಟಿದ್ದಾರೆ. ನಾವು ರೈತ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವವರೆಗೂ ರೈತರ ಪರವಾಗಿ ನಿಲ್ತೇವೆ ಅಂತ ವಿದ್ಯಾರ್ಥಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಶಿವರಾಮೇಗೌಡ ಬಣ ಕೂಡ ಸಾಥ್ ಕೊಟ್ಟಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಪ್ರತಿಭಟನೆ ನಡೆಸಿದೆ. ತಲೆ ಮೇಲೆ ಕಬ್ಬು ಹೊತ್ಕೊಂಡು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಬೇಕು ಅನ್ನುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಗೆ ಪ್ರತಿ ಟನ್ಗೆ ಕಾರ್ಖಾನೆಗಳು 14,000 ಗಳಿಸುತ್ತಿವೆ. ಆದರೆ ರೈತರಿಗೆ 3,500 ರೂಪಾಯಿ ಕೊಟ್ಟರೆ ತಪ್ಪೇನು ಅಂತ ಕೇಳಿದ್ದಾರೆ. ಇನ್ನಿದೇ ವಿಚಾರವಾಗಿ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಫ್ಯಾಕ್ಟರಿಗೆ ಪ್ರತಿಯೊಂದು ಬೈ ಪ್ರಾಡಕ್ಟ್ ಬರುವಂಥ ಆದಾಯ ಎಷ್ಟೈತೆ 14,000 ನಿಮ್ಮ ಸರ್ಕಾರದ ಸರಾಸರಿ ಅಂಕಿ ಪ್ರಕಾರ. ಇವರು ಕೇಳುವಂಥ ನ್ಯಾಯಯುತವಾಗಿದೆ. ಇಂಥ ಒಂದು ಹೋರಾಟಕ್ಕೆ ಯಾವತ್ತೂ ಘೋಷಣೆ ಮಾಡೋಬಿಟ್ಟು ಇಷ್ಟೊಂದು ವಿಳಂಬ ಮಾಡ್ತಿರೋದಂದ್ರೆ ಎಲ್ಲೇ ಒಂದು ಕಡೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎನ್ನುವಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಕ್ಯಾಬಿನೆಟಲ್ಲಿ ನೀವು 3,500 ಘೋಷಣೆ ಮಾಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಇವರು ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದ್ರೆ ಇದು 2ನೇ ನರಗುಂದ ಬಂಡೆ ಆಗುವಂತ ಸಾಧ್ಯತೆ ಇದೆ. ಇವತ್ತೇನು ಅವ್ರ ಕ್ಯಾಬಿನೆಟ್ ಐತಿ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಒಂದು ಗೆಜೆಟ್ ಮಾಡಿ ಇವತ್ತ ವರ್ಷಕ್ಕ ನಾವ ಕಬ್ಬು ಬೆಳೆದು ಸಿದ್ದರಾಮಯ್ಯ ಅವರು ಏನು ಕಳಿಗೆ ಇರದಿಲ್ಲ, ಯಾರು ಕಳಿಗೆ ಇರದಿಲ್ಲ, ಕಳಿಗೆ ನಾವು ಹೊರದು ಕಳೆ ನಾವು ಕೆದ್ದು ಬಂಡವಾಳ ನಾವು ಹಾಕಿದ್ದು. ಅದಕ್ಕೆ ಅವ್ರು 10,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಏನ್ ಮಾಡಿರಪ್ಪ ಅಂದ್ರೆ ಚಳವಳಿ ತಕ್ಕೋರು. ಇಲ್ಲ ಅಂದ್ರೆ ನಾಳೆ 50 ಲಕ್ಷ ಜನ ಇವತ್ತ ರಾಷ್ಟ್ರೀಯ ಹೆದ್ದಾರಿನ ಮಾಡಕ್ ಇಡೀ ರಾಜ್ಯದ ರೈತರು, ರೈತ ಪರ ಚಿಂತಕರು ಎಲ್ಲರೂ ಕೂಡ ಸ್ವಾಮೀಜಿಗಳು, ಸ್ಕೂಲ್ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಕೂಡ ಬೀದಿಗೆ ಬರ್ತಾರೆ. ಅಥಣಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೈತ ಮುಖಂಡ ಮಹದೇವ ಮಡಿವಾಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅರಬೆತ್ತಲಾಗಿ ರೈತರು ಬಾರುಕೋಲು ಚಳವಳಿ ನಡೆಸಿದರು. ಅಂಬೇಡ್ಕರ್ ವೃತ್ತ ಹಾಗೂ ಹಲ್ಯಾಳ ವೃತ್ತದಲ್ಲಿ ನಿಂತು ಬಾರುಕೋಲು ಹೊಡೆಯುವ ಮೂಲಕ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಲ್ ಎಲ್ಲ ಅವರ ಬರ್ತಾರ, ನಮ್ಮ ಅಂತಮ್ರ ಕುಡ್ಕೊಂಡು ನಾವು ಹೋರಾಟ ನಡೆಸಿದೀವ್ರ. ನಮ್ಮ ಸಮಯಕ್ಕೆ ಬಂದಿಲ್ಲ, ಶಾಸಕರು ಬಂದಿಲ್ಲ. ಇತ್ತ ಮೂಡಲಗೆಯಲ್ಲಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಯಿತು. ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ರೈತರಿಗೆ ವರ್ತಕರು ಬೆಂಬಲ ಸೂಚಿಸಿದ್ದಾರೆ. ಬೆಳಗ್ಗೆಯಿಂದ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ ವರ್ತಕರು ರೈತರ ಜೊತೆ ಧರಣಿ ಕುಳಿತಿದ್ದಾರೆ. ಹಾವೇರಿ ಜಿಲ್ಲೆಗೂ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ವ್ಯಾಪಿಸಿದೆ. ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಒತ್ತಾಯಿಸಿ ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಗುತ್ತಿದೆ. ಇನ್ನು ರೈತರಿಗೆ ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದೆ. ಪ್ರತಿ ಟನ್ಗೆ 2,711 ರೂಪಾಯಿ ನೀಡಲಾಗುತ್ತಿದೆ. ನಮಗೂ 3,500 ರೂಪಾಯಿ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೀತಾ ಇದ್ದು ಕಬ್ಬು ಹಿಡಿದು ಹೋರಾಟಗಾರರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕಲಬುರಗಿಯ ಅಫ್ಜಲಪುರ ಪಟ್ಟಣದಲ್ಲಿ ರೈತರ ಹೋರಾಟದ ಕಿಚ್ಚು ತೀವ್ರಗೊಂಡಿದೆ. ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಹೊರಹಾಕಿದ್ದಾರೆ. ತಮ್ಮ ಆಕ್ರೋಶವನ್ನ ಹೋರಾಟಕ್ಕೆ ವರ್ತಕರು, ಸಾರ್ವಜನಿಕರು ಸಹಕಾರ ನೀಡುವಂತೆ ಕಬ್ಬು ಬೆಳೆಗಾರರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಕಬ್ಬು ಬೆಲೆ ನಿಗದಿಗಾಗಿ ಹೋರಾಟ ಮುಂದುವರೆದಿದೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇನ್ನು ರೈತರ ಪ್ರತಿಭಟನೆಗೆ ಎಬಿವಿಪಿ ಸಂಘಟನೆ ಕೂಡ ಬೆಂಬಲ ನೀಡಿದೆ. ಅದನ್ನು ಬಿಟ್ಟು ನಾವು ಪೊಲೀಸ್ ಅವ್ರನ್ನ ಕೇಳಿ. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಬೀದರಲ್ಲಿ ಕಬ್ಬು ದರ ನಿಗದಿ ಕುರಿತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದ್ದು ಜಿಲ್ಲೆಯ ರೈತ ಮುಖಂಡರು ಹಾಗೆಯೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆ ಮಾಡಲಾಗ್ತಿದೆ. ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿ ಮಾಡಿ ಅಂತ ರೈತರು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ನವೆಂಬರ್ 10ರಿಂದ ಕಬ್ಬು ನುರಿಸುವ ಕಾರ್ಯವೂ ಕೂಡ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರೈತರು ಹಾಗೂ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ಜಿಲ್ಲಾಧಿಕಾರಿಗಳು ನಡೆಸಿದ್ದಾರೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾನೂನು ಸಚಿವರು ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಬಹುದು. ಯಾವ ರೀತಿ ಬೇಡಿಕೆ ಈಡೇರಿಸಬಹುದು ಅಂತ ಚರ್ಚೆ ಮಾಡ್ತೀವಿ. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೇವೆ. ರೈತರಿಗೂ ಅನುಕೂಲ ಆಗಬೇಕು, ಈ ಕಡೆ ಕಾರ್ಖಾನೆಗಳು ಉಳಿಬೇಕು ಅಂತ ಹೇಳಿದ್ದಾರೆ. ಅವನ್ನೆಲ್ಲ ಒಪ್ಸಿ ಇದು 3,200 ಒಪ್ಸಿದ್ವಿ. ಅವ್ರಿಗೆ 200ಗೆ ಒಪ್ಸಿದ್ವಿ. ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3,200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡುತ್ತೆ. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರಿಗೂ. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡು ಹಿಡಿಬೇಕು. ಇದರಲ್ಲಿ ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ ಏನಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದ್ದು, ರಾಜ್ಯದಲ್ಲಿ ಕಳೆದ 8 ದಿನಗಳಿಂದ ಕಬ್ಬು ಬೆಳೆಗಾರರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಈ ಕುರಿತು ಮಹತ್ವದ ಚರ್ಚೆ ನಡೆಯಲಿದ್ದು, ಸಭೆಯಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರ ಸಮಸ್ಯೆ ಆಲಿಸಲು ಸರ್ಕಾರಕ್ಕೆ ತಾಳ್ಮೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅತಿವೃಷ್ಟಿ ಸಂದರ್ಭದಲ್ಲಿ ಸಚಿವರು, ಅಧಿಕಾರಿಗಳು ಸ್ಥಳಕ್ಕೆ ಹೋಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರು ಹೋರಾಟದ ಕಿಚ್ಚು ಅವರ ಮೇಲೆ ತಟ್ಟತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರೈತರನ್ನ ಕೂರಿಸಿ ಮಾತನಾಡಬೇಕು ಅಂತ ಹೇಳಿದರು. ತಾತ್ಸಾರ ಮಾಡ್ತಾನೆ. ಕೇಂದ್ರ ಸರ್ಕಾರ ಏನು FRP ನಿಗದಿ ಮಾಡಿದೆ, FRPಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ. ಹಿಂದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ತೀರ್ಮಾನಗಳು ಆಗಿದ್ದಾವೆ. ರಾಜ್ಯ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ಹತಾಶರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಯಾವ ಪರಿಸ್ಥಿತಿ ಹೋಗಿ ತಲುಪೋದು ನನಗಂತೂ ಗೊತ್ತಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತಾತ್ಸಾರ ಮಾಡ್ತಾನೆ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತೊಂದು ಕತೆ ಹೇಳ್ದೇನೆ ಪರಿಹಾರವನ್ನು ನೀಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಆರ್ ಜ್ಞಾನೇಂದ್ರ, ರಾಜ್ಯದ ಕಬ್ಬು ಬೆಳೆಗಾರರು ಕಳೆದೊಂದು ವಾರದಿಂದ ಬೀದಿಯಲ್ಲಿ ಕೂತಿದ್ದಾರೆ. ಅವರ ಸಮಸ್ಯೆಯನ್ನ ಕೇಳಲು ಸರ್ಕಾರಕ್ಕೆ ತಾಳ್ಮೆ ಇಲ್ಲ. ಕಬ್ಬು ಬೆಳೆಗಾರರ ವಿಷಯ ಪ್ರಸ್ತಾಪಿಸಿದ್ರೆ ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ. ಎಸ್ಒಪಿಯನ್ನ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೊರತು ಕೇಂದ್ರವಲ್ಲ. ಇದರ ಬಗ್ಗೆ ಯೋಚಿಸುವ ವ್ಯವಧಾನವೂ ಈ ಸರ್ಕಾರಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಸುನಿಲ್ ಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರದ SOP ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಕಬ್ಬಿನ ಕಾರ್ಖಾನೆಗಳು 4,000 ರೂಪಾಯಿ 3,500 ರೂಪಾಯಿ ದುಡ್ಡು ರೇಟ್ ಕೊಟ್ಟು ಅದನ್ನು ಕೊಂಡ್ಕೊಳ್ತಾರೆ. 50 ಕಿಲೋಮೀಟರ್ ಈ ಕಡೆ ಇರುವಂಥ ಕರ್ನಾಟಕದ ಕಾರ್ಖಾನೆಗಳು ಇದನ್ನು ಕೊಡ್ಲಿಕ್ಕಾಗೋದಿಲ್ಲ, 3,010 ರೂಪಾಯಿಗಿಂತ ಜಾಸ್ತಿ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕಾ? ನೀವು ಮಾಡಬೇಕು. ಇವತ್ತು ಸರ್ಕಾರವೇ ಇಲ್ದಿದ್ದಾಗ ಮಾಡೋದು ಯಾರು? ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ಹೇಳುವಂಥ ಸುಳ್ಳನ್ನು ಎಂಡಾರ್ಸ್ ಮಾಡೋದನ್ನ ಬಿಟ್ಟು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಈ ಸರ್ಕಾರ ಯಾವುದೇ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ. ನೋಡಿ, ಈ ಹಿಂದೆಯೂ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರೇ ರಾಜಕಾರಣಿಗಳು ಕಬ್ಬಿನ ಕಾರ್ಖಾನೆಯ ಮಾಲೀಕರಾಗಿರ್ಬೋದು, ಸರ್ಕಾರ ಅಂತೊಂದಿದೆ, ಸಕ್ಕರೆ ಇಲಾಖೆ ಅಂತೊಂದಿದೆ. ಇಲ್ಲಿಯ ತನಕ ಮಾಲೀಕರನ್ನ ಕರೆದು ಮಾತಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಸರ್ಕಾರದ ಧೋರಣೆ ಏನು? ಕಳೆದ 8 ದಿನಗಳಿಂದ ರೈತರು ರಸ್ತೆಯಲ್ಲಿ ಇದ್ರೂ ಕೂಡ ಮಾಲೀಕರ ಸಭೆಯನ್ನ ಕರೆದು ಮಾತುಕತೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಇವತ್ತು ರೈತರು ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ, ಕಾರ್ಮಿಕರು ಮುಖ್ಯ ಅಲ್ಲ. ಅವರಿಗೆ ಕೇವಲ ಇವತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಬದಲಾವಣೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿಮಂಡಲಗಳನ್ನ ಸೇರ್ಕೊಳ್ಬೇಕು ಅನ್ನುವಂತ ಚರ್ಚೆಯಲ್ಲಿ ಇದ್ದಾರೆ ವಿನಃ ಇನ್ಯಾವುದರ ಬಗ್ಗೆಯೂ ಕೂಡ ಈ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡಿ, ಈ ಹಿಂದೆಯೂ
ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಲು ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಖಾಸಗಿ ಸಂಘಟನೆಗಳು ಅನುಮತಿ ಪಡೆಯಬೇಕು ಅನ್ನುವ ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಆದೇಶ ಪ್ರಶ್ನಿಸಿ ಹಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಏಕಸದಸ್ಯ ಪೀಠದಲ್ಲಿ ಸರ್ಕಾರದ ಆದೇಶಕ್ಕೆ ಸ್ಟೇ ನೀಡಲಾಗಿತ್ತು. ಇನ್ನು ಈ ಒಂದು ತಡೆಯಾಜ್ಞೆ ತೆರವು ಕೋರಿ ಧಾರವಾಡದ ದ್ವಿಸದಸ್ಯ ಪೀಠದಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಈಗ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಮತ್ತೆ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಅವರು ಜಡ್ಜ್ಮೆಂಟ್ನ ಪ್ರೊನೌನ್ಸ್ ಮಾಡಿ ಸರ್ಕಾರದ ಅಪೀಲ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ. ಯಾಕೆ ಸಾಹೇಬರು ಈ ಮಧ್ಯಂತರ ಆದೇಶ ನೀಡಿದ್ದಾರೆ, ಅವ್ರ ಮುಂದೆನೇ ಅರ್ಜಿ ಹಾಕೋದು ಸೂಕ್ತ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಹೌದು, ಬೇಕು ಅಂದ್ರೆ ಹಾಕೋಬಹುದು. ಅವರು ನೀವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಹಾಕಿ ಕೇಸ್ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಇದೆ ಅಂತ ಬರೆದಿದ್ದಾರೆ. ಸರ್ಕಾರದವರು ಸುಪ್ರೀಂ ಕೋರ್ಟ್ಗೆ SLP ಹಾಕಬಹುದು. ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ಅವರಿಗೆ ಅವರದ್ದೇ ಆದ ಇತಿಹಾಸ ಗೊತ್ತಿಲ್ಲ. ಎಲ್ಲಾ ಬಿಜೆಪಿಗರು ಮ್ಯಾಗಝಿನ್ಸ್ ಏನಿದೆ ಅದರ ಲೇಖನಿ ಓದಿ, ಆಗ ಗೊತ್ತಾಗುತ್ತೆ ನೀವೆಲ್ಲ ಎಷ್ಟು ದೇಶದ್ರೋಹಿಗಳು ಅಂತ. ಕೇವಲ ವಾಟ್ಸ್ಆಪ್ನಲ್ಲಿ ಬರೋದನ್ನ ನೋಡೋದಲ್ಲ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲಾ ಬಿಜೆಪಿ ನಾಯಕರು, ಸ್ವಯಂ ಸೇವಕರು ಆರ್ಎಸ್ಎಸ್ಸಿನ ಏನು ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ, ಅಲ್ಲಿ ಬರೆದಿರುವಂತ ಲೇಖನಗಳನ್ನು ಓದ್ಬಿಡಿ ತಾವು. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು. ನಿಮ್ಮ ಇತಿಹಾಸ ನಿಮ್ಗೆ ತಿಳಿಯುತ್ತೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ನಿಷೇಧಕ್ಕೆ ನ್ಯಾಯಾಲಯ ತಡೆ ನೀಡಿರುವ ವಿಚಾರವಾಗಿ ಕೈ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ನಾವು ಅಪೀಲ್ ಹಾಕ್ತೀವಿ. ನಮ್ಮ ಸರ್ಕಾರ ತಂದ ಕ್ರಮ ಇದಲ್ಲ. ಜಗದೀಶ್ ಶೆಟ್ಟರ್ ನೀಡಿದ್ದ ಆದೇಶವನ್ನೇ ನಾವು ಮುಂದುವರೆಸಿದ್ದೇವೆ ಅಷ್ಟೇ. ಈ ಆದೇಶ ಜಾರಿ ಆಗದಿದ್ರೆ ಕಾನೂನಿನಲ್ಲಿ ತಿದ್ದುಪಡಿ ತರ್ತೀವಿ ಅಂತ ಹೇಳಿದರು. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅದೇನು RSS ಅಂತೇನೂ ಇಲ್ಲ. ಯಾರೇ ಮಾಡಬೇಕಾಗಿದ್ರು ಕೂಡ ಕಾಂಗ್ರೆಸ್ RSS ಅನುಮತಿ ಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಸಿಂಗಲ್ ಬೆಂಚ್ ಅಲ್ಲಿ ಅದನ್ನ ಒಪ್ಪಿರಲಿಲ್ಲ. ಡಬಲ್ ಬೆಂಚ್ ಮತ್ತೆ ಸಿಂಗಲ್ ಬೆಂಚ್ಗೆ ಅಪೀಲ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅಪೀಲ್ ಹಾಕೊಂಡ್ರೆ ಆಯ್ತು. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಕೇಳಿ ಬಂದಿದೆ. ದಲಿತರನ್ನ ಸಿಎಂ ಮಾಡಿ ಅಂತ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಮಾಡಿದ್ದಾರೆ. ಆದಿಜಾಂಬವ ಸಮುದಾಯದ ಸಿದ್ದರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಸಚಿವ ಸತೀಶ್ ಜಾರಕಿಹೊಳಿ HC ಮಹದೇವಪ್ಪ ನಿವಾಸ ಬಳಿ ಮೆರವಣಿಗೆ ಮಾಡಲಾಯಿತು. ಇನ್ನು ಸತೀಶ್ ಜಾರಕಿಹೊಳಿ ನಿವಾಸದ ಬಳಿ ಪೊಲೀಸರೊಂದಿಗೆ ವಾಗ್ವಾದವೂ ಆಯಿತು. 11 ಲಿಂಗಾಯತರು ಸಿಎಂ ಆಗಿದ್ದಾರೆ, 9 ಜನ ಒಕ್ಕಲಿಗರು ಸಿಎಂ ಆಗಿದ್ದಾರೆ, 5 ಹಿಂದುಳಿದವರು ಸಿಎಂ ಆಗಿದ್ದಾರೆ, 2 ಬ್ರಾಹ್ಮಣರು ಸಿಎಂ ಆಗಿದ್ದಾರೆ, ಒಬ್ಬ ದಲಿತ ಸಮುದಾಯದವರು ಸಿಎಂ ಆಗಿಲ್ಲ. ದಲಿತರನ್ನ ಸಿಎಂ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಳಿಕ ಸತೀಶ್ ಜಾರಕಿಹೊಳಿಗೆ ದಲಿತ ಸಂಘಟನೆಯ ಮುಖಂಡರು ಮನವಿಯನ್ನ ಸಲ್ಲಿಸಿದ್ದು, ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನ ಸಲ್ಲಿಸಿದ್ದಾರೆ. 30 ವರ್ಷ ಕೂಡ ಒಬ್ಬರನ್ನ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾನೆ ಇದೀವಿ, ಕೇಳ್ತಾನೆ ಇದೀವಿ. ಆದರೆ ಈ ನಮ್ಮ ಕೂಗು ಅವ್ರಿಗೆ ಇನ್ನೂ ಮುಟ್ಟೇ ಇಲ್ಲ. ಆದರೆ ಈಗೇನಾಗಿದೆ, ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಏನೋ ಕೇಂದ್ರದಲ್ಲಿ ಅಥವಾ ಅವರ ಕಾಂಗ್ರೆಸ್ ವಲಯದಲ್ಲಿ ಕೂಗು ಬರ್ತಾ ಇರೋದ್ರಿಂದ ಏನಾದರೂ ಅವರೇ ಮುಂದುವರೆದ್ರೆ ನಮ್ಗೆ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಯಾಕಂದ್ರೆ ಅವ್ರು ದಲಿತ ಪರವಾಗಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಏನಾದ್ರು ನಮ್ಮ ಮುಖ್ಯಮಂತ್ರಿಯಿಂದ ಬದಲಾವಣೆ ಆಗೋದೇ ಆದರೆ ಈ ಸಾರಿ ನೋಡಿ, ಇಲ್ಲಿ ಇದಾರಲ್ಲ ನಮ್ಮಲ್ಲಿ ಸುಮಾರು 9 ಜನ ಇವರೆಲ್ಲರೂ ಕೂಡ ಸಮರ್ಥರಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ನಿರ್ವಹಿಸೋದಕ್ಕೆ. ಅದಕ್ಕೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಾಗಿದ್ರೆ ಈ ಸಾರಿ ಯಾವುದೇ ಕಾರಣಕ್ಕೆ ಆಗಲಿ ಒಬ್ಬ ದಲಿತನ ನಾವು ಇಂಥವ್ರನ್ನೇ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಇಲ್ಲ. ಯಾರು ಒಬ್ಬರು ದಲಿತನ, ಇದು ನಮ್ಮ ಒಂದು ಒತ್ತಾಯ, ಒಂದು ಬೇಡಿಕೆ. ದೆಹಲಿಯಲ್ಲಿ ನೀರಾವರಿ ಸಂಬಂಧ ಸಭೆ ಬಳಿಕ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಕಾವೇರಿ ಮೇಕೆದಾಟು ಕೃಷ್ಣಾ ಸಂಬಂಧ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಲೀಗಲ್ ಟೀಮ್ ಜೊತೆ ಚರ್ಚೆ ಆಯಿತು. ಯಾವುದೇ ಕಾರಣಗಳನ್ನು ನೀಡಿ ವಿಳಂಬವಾಗದಂತೆ ನೋಡಿಕೊಳ್ಳಿ. ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಎಂಪಿಗಳು ಚಕಾರ ಎತ್ತುತ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹರಿಯಾಣದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈ ಬಗ್ಗೆ ಮಾತನಾಡಿದ ಶಾಸಕ ಆರಗ ಜ್ಞಾನೇಂದ್ರ ರಾಹುಲ್ ವಿರುದ್ಧ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಹಿಟ್ ಅಂಡ್ ರನ್ ರೀತಿ ನಡ್ಕೊಳ್ತಿದ್ದಾರೆ. ಅಫಿಡವಿಟ್ ಹಾಕುವಂತೆ ಚುನಾವಣಾ ಆಯೋಗ ಹೇಳಿದ್ರು. ರಾಹುಲ್ ಯಾಕೆ ಅಫಿಡವಿಟ್ ಹಾಕ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ.
ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ದೊಡ್ಡ ಪಾಠ ಮಾಡ್ತಾ ಇದ್ದಾರೆ ಮತಚೋರಿಯ ಬಗ್ಗೆ. ಹರಿಯಾಣದಲ್ಲಿ 25 ಲಕ್ಷ ಮತಚೋರಿ ಆಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ ಅಂತೇಳಿ. ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದತ್ತವಾದಂಥ ಚುನಾವಣಾ ಕಮಿಷನ್ ಆಯೋಗ ಏನಿದೆ ಅದಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಲೆಕ್ಷನ್ ಕಮಿಷನ್ ಯಾವಾಗಲೂ ಹೇಳ್ತಾ ಇದೆ, ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕಿ ಏನು ಡೇಟಾ ಬೇಕು ಅದನ್ನು ಕೇಳಿ ನಾವು ಒದಗಿಸ್ತೀವಿ ಅಂತ. ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಕೊಡದೇ ಇದ್ದರೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ರಾಹುಲ್ ಗಾಂಧಿಯವರಿಗೆ ಬರ್ತದೆ. ಅದನ್ನು ಮಾಡೋದಿಲ್ಲ. ಹಿಟ್ ಆ್ಯಂಡ್ ರನ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಆರೋಪದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು, ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಕುತಂತ್ರ ಮಾಡಿದೆ, ಚುನಾವಣಾ ಆಯೋಗವೂ ಶಾಮೀಲಾಗಿದೆ. ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಗೆ 18 ಸ್ಥಾನ ಬಂದಿದ್ರೆ ಕಾಂಗ್ರೆಸ್ಗೆ 30 ಸ್ಥಾನ ಬಂದಿತ್ತು. ಹೀಗಿದ್ದು ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಧಿಕ ಸ್ಥಾನ ಪಡೆದಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲ ಚುನಾವಣೆಯಲ್ಲೂ ಕೂಡ ಬಿಜೆಪಿಯವರು ಕುತಂತ್ರ ಮಾಡಿ, ಮತ್ತೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಅಂತೂ ಅವ್ರ ಜೊತೆನೇ ಶಾಮೀಲಾಗ್ಬಿಟ್ಟಿದ್ದಾರೆ. ಶಾಮೀಲಾಗಿ ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಂದರೆ ನಮ್ಮ ಮಿತ್ರ ಪಕ್ಷಗಳಿಗೆ 30 ಸ್ಥಾನ ಬಂತು ಪಾರ್ಲಿಮೆಂಟಲ್ಲಿ. ಬಿಜೆಪಿ ಮಿತ್ರ ಪಕ್ಷಗಳಿಗೆ ಪಾರ್ಲಿಮೆಂಟಲ್ಲಿ 18 ಸ್ಥಾನ ಬಂತು. ನಾವು ಗೆಲ್ತೀವಿ ಅಂತೇಳಿ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡೆಯುತ್ತಿದೆ. ಈ ಮಧ್ಯೆ ವಿಜೇಂದ್ರ ಮುಂದಿನ ಸಿಎಂ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ನಿನ್ನೆ ವಿಜೇಂದ್ರ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು. ಈ ವೇಳೆ ಅಭಿಮಾನಿಗಳು ತಂದಿದ್ದ ಕೇಕ್ ಕಟ್ ಮಾಡಿದ ವೇಳೆ ವಿಜೇಂದ್ರ ಬೆಂಬಲಿಗರು ಮುಂದಿನ ಸಿಎಂ ವಿಜೇಂದ್ರ ಅನ್ನುವ ಘೋಷಣೆ ಕೂಗಿದ್ದಾರೆ. ಈ ವೇಳೆ ತಮ್ಮ ಬೆಂಬಲಿಗರಿಗೆ ಸುಮ್ಮನಿರುವಂತೆ ವಿಜೇಂದ್ರ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಬಿಐಟಿ ಯೋಜನೆ ಖಂಡಿಸಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ರೈತರ ಪ್ರತಿಭಟನೆ ಮಧ್ಯೆಯೇ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಲ್ ನೇತೃತ್ವದಲ್ಲಿ ಸಭೆ ಮಾಡಲಾಗ್ತಾ ಇದೆ. ಇದರ ನಡುವೆಯೇ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು, ರಸ್ತೆ ತಡೆದು ಹೋರಾಟಗಾರರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಮಾಜಿ ಶಾಸಕ ಎ ಮಂಜುಗೆ ರೈತರು ಪಾರದರ್ಶಕವಾಗಿ ಸಭೆ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತರನ್ನ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾಗಿದ್ದು ಭಾರೀ ಹೈ ಡ್ರಾಮಾನೇ ನಡೆಯಿತು. ಹೆಂಡತಿ ಕಾಣೆಯಾಗಿದ್ದಕ್ಕೆ 5 ವರ್ಷದ ಮಗಳನ್ನ ಕೊಂದು ತಂದೆಯು ಆತ್ಮಹತ್ಯೆಗೆ ಶರಣಾಗಿದ್ರು. ಕೋಲಾರದ ಮುಡಿಯನೂರು ಸಮೀಪ ಈ ಘಟನೆ ನಡೆದಿತ್ತು. ಇದೀಗ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮರ್ಯಾದೆಗೆ ಅಂಜಿ ಮಗಳನ್ನ ಕೊಂದು ತಂದೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮುಡಿಯನೂರು ಗ್ರಾಮದ ಮುರಳಿ ಅನ್ನುವರ ಜೊತೆ ಪತ್ನಿ ನವ್ಯಶ್ರೀಗೆ ಅಕ್ರಮ ಸಂಬಂಧ ಇತ್ತಂತೆ. ನನಗೆ ಇಲ್ಲಿ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನನ್ನನ್ನ ಬಿಟ್ಬಿಡಿ ಅಂತ 2 ದಿನಗಳ ಹಿಂದೆ ಪತ್ರ ಬರೆದಿಟ್ಟು ಮನೆಯಲ್ಲಿದ್ದ ಆಭರಣ ಹಾಗೂ ಹಣವನ್ನ ಎತ್ಕೊಂಡು ನವ್ಯಶ್ರೀ ಎಸ್ಕೇಪ್ ಆಗಿಲ್ಲಂತೆ. ಇದರಿಂದ ಮನನೊಂದು ಮಗಳು ನಿಹಾರಿಕಳನ್ನ ಕೊಂದು ಲೋಕೇಶ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ನವ್ಯಶ್ರೀ ಹಾಗೂ ಮುರಳಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಮೇರೆಗೆ ರೌಡಿ ಶೀಟರ್ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಹಜಾದ್ ಎಂಬಾತ ಅನೀಶ್ ಜೊತೆಗೂಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ. ಕಲಾಸಿಪಾಳ್ಯ ಶಹಜಾದ್ ಹಾಗೂ ಸಹಚರ ಅನೀಶ್ ರೌಡಿ ಶೀಟರ್ ಆಗಿದ್ರು. ರೌಡಿ ಶೀಟ್ ಓಪನ್ ಆದ್ಮೇಲೂ ಇಬ್ಬರು ತಲೆಮರೆಸಿಕೊಂಡಿದ್ರು. ಹುಡುಕಾಟ ಮಾಡ್ತಾ ಇದ್ದ ವೇಳೆ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ಇರೋ ಬಗ್ಗೆ ಸುಳಿವು ಸಿಕ್ಕಿದೆ. ಬಂಧನಕ್ಕೆ ತೆರಳಿದಾಗ ಕಲಾಸಿಪಾಳ್ಯ ಪೊಲೀಸರನ್ನ ನೋಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಹಿಡಿಯಲು ಬಂದಾಗ ಪೊಲೀಸರ ಮೇಲೆ ಸಣ್ಣ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಘಟನೆಯಲ್ಲಿ ಪೊಲೀಸರಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ತಿಲಕ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆಗೆ 1.04 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಆನ್ಲೈನ್ ಮೂಲಕ ವಂಚನೆ ಎಸಗಿರೋ ಬಗ್ಗೆ ಉಡುಪಿ ಸೆಂಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಕ್ವಿಪ್ಲೆಕ್ಸ್ ಪ್ರೈವೇಟ್ ಕಂಪನಿ ಜೊತೆಗೆ ಗುತ್ತಿಗೆ ಆಧಾರದಲ್ಲಿ ಕೆಲವು ಮಿಷನರಿಗಳನ್ನು ಮಣಿಪಾಲ್ ಟೆಕ್ನಾಲಜೀಸ್ ಬಳಸ್ತಾ ಇತ್ತು. ಪ್ರತಿ 3 ತಿಂಗಳಿಗೊಮ್ಮೆ ಹಣ ಪಾವತಿ ಮಾಡಲಾಗ್ತಾ ಇತ್ತು. 5ನೇ ಕಂತು 1.04 ಕೋಟಿ ಪಾವತಿ ವೇಳೆ ಈ ವಂಚನೆ ಬೆಳಕಿಗೆ ಬಂದಿದೆ. ಪಂಚಾಯಿತಿ ಯೋಜನೆಗಳಲ್ಲಿ ಕೆಲಸ ಮಾಡದೆ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಣ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಲಬುರಗಿಯ ತೆಂಗಳಿ ಪಂಚಾಯತ್ಗೆ ಬೀಗ ಜಡಿದು ಸ್ಥಳೀಯರು ಪ್ರತಿಭಟನೆ ಮಾಡುತ್ತಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಹಣ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಪಿಡಿಒ ಮಲ್ಲಿಕಾರ್ಜುನ್ ಮತ್ತು ಅಧ್ಯಕ್ಷೆ ದುಂಡಿಬಾಯಿ ರಾಠೋಡ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ಬೆಳಗ್ಗೆ ಕಸ ಹಾಕೋದಕ್ಕೆ ಅಂತ ಸಂಗ್ರಹಿಸಿದ ಕಸವನ್ನ ಬೀದಿ ನಾಯಿಗಳು ಕಿತ್ತಾಡಿರೋ ಕಾರಣ ಅಂಗಡಿ ಮಾಲೀಕನಿಗೆ 25,000 ರೂಪಾಯಿ ದಂಡ ಬಿದ್ದಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ಐಸ್ ಕ್ರೀಂ ಸ್ಟಾಲ್ ಓನರ್ ಕಸದ ವಾಹನಕ್ಕೆ ಹಾಕೋದಕ್ಕೆ ಕಸವನ್ನ ಸಂಗ್ರಹಿಸಿಟ್ಟಿದ್ರು. ರಾತ್ರಿ ಬಂದಿದ್ದ ಬೀದಿ ನಾಯಿಗಳು ಕಸವನ್ನ ಚೆಲ್ಲಾಪಿಲ್ಲಿ ಮಾಡಿವೆ. ಈ ಹಿನ್ನೆಲೆ ಮಾರ್ಷಲ್ಗಳು ದಂಡ ವಿಧಿಸಿದ್ರು. ಕೊನೆಗೆ ಸಿಸಿಟಿವಿ ದಾಖಲೆ ತೋರಿಸಿದ ಮೇಲೆ ಮಾರ್ಷಲ್ಗಳು ಸುಮ್ಮನಾಗಿದ್ದಾರೆ. ಬೆಂಗಳೂರಲ್ಲಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದ ಮಹಿಳೆ ಕೊನೆಗೂ ಅಂಧರಾಗಿದ್ದಾಳೆ. ಗುಜರಾತ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ರೆನೆ ಜೋಶಿಲ್ದಾ ಬಂಧಿತ ಆರೋಪಿ. ಬೆಂಗಳೂರಿನ 7 ಶಾಲೆಗೆ ಮಹಿಳೆ ಬಾಂಬ್ ಬೆದರಿಕೆ ಹಾಕಿದ್ದಂತೆ. ತಾನು ಪ್ರೀತಿ ಮಾಡ್ತಾ ಇದ್ದ ಯುವಕ ತನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಎಂಬ ಕೋಪಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಒಡ ಹುಟ್ಟಿದ ತಂಗಿಗೆ ಮಗು ಕರುಣಿಸಿರೋ ವಿಚಿತ್ರ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. 17 ವರ್ಷದ ಬಾಲಕಿಯನ್ನ ಆಕೆಯ ಸಹೋದರನೇ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದಾನೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ ಅಪ್ರಾಪ್ತ ಬಾಲಕಿಗೆ ಹೆರಿಗೆಯಾಗಿದೆ. ಘಟನೆ ಸಂಬಂಧ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತಾಯಿಯನ್ನೇ ಕೊಂದು ನಾಟಕ ಮಾಡಿದ ಮಗನನ್ನ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಶೋಕ್ ಮುಳಗುಂದ ಬಂಧಿತ ಆರೋಪಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರವಾಗಿರುವಂತಹ ಅಶೋಕ್ ಸೈಟ್ ಮತ್ತು ಚಿನ್ನಾಭರಣ ವಿಚಾರಕ್ಕೆ ತಾಯಿ ಜೊತೆ ಜಗಳ ಮಾಡಿ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮಂಡ್ಯಗೆ ಆಗಮಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಮೈ ಶುಗರ್ ಶಾಲೆಗೆ ಬಸ್ ಕೊಡುಗೆ ನೀಡಿದ್ದಾರೆ. ಸಿಎಸ್ಆರ್ ಅನುದಾನದ ಅಡಿ ಶಾಲಾ ಬಸ್ ನೀಡಿದ್ದಾರೆ. ಅಲ್ಲದೆ ತಾವೇ ಬಸ್ ಹತ್ತಿ ಪರಿಶೀಲಿಸಿದ್ದಾರೆ. ಇದಾದ ಬಳಿಕ ಮಂಡ್ಯ ನಗರದ ಶಂಕರಮಠ ಸರ್ಕಾರಿ ಶಾಲೆಗೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಪಾಳು ಬಿದ್ದ ಶಾಲೆ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತು. ಸದ್ಯ ನ್ಯೂಸ್ 18 ವರದಿಗೆ ಕುಮಾರಸ್ವಾಮಿ ಸ್ಪಂದಿಸಿದ್ದು ಶಾಲೆ ಪರಿಶೀಲಿಸಿದ್ದಾರೆ. ಬಳಿಕ ಶಾಲಾ ಶಿಕ್ಷಕರು ಅಧಿಕಾರಿಗಳ ಜೊತೆ ಶಾಲೆಯ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನಂತರ 1.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸೂಚಿಸಿದ್ದಾರೆ. ಇನ್ನು ನ್ಯೂಸ್ 18 ಸಮಾಜಮುಖಿ ಕಾರ್ಯಕ್ಕೆ ಕುಮಾರಸ್ವಾಮಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸೇಲಿಂದೋ PSUಯಿಂದ ಇಲ್ಲಿಗೆ ಹಣವನ್ನು ತೊಡಗಿಸಬೇಕು ಅಂತ ಹೇಳಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೇವೆ. ನಮ್ಮ ಕಚೇರಿಯಿಂದ ನಾನು ಮುಖ್ಯಮಂತ್ರಿಗೆ ಬೆಳೆಸಬೇಕು. ಎಷ್ಟು ತಿಂಗಳು ಸಂಬಳ ಆಗಿಲ್ಲ, ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ, ಅದೆಲ್ಲವನ್ನ ತರಬೇಕು ಅಂತ ಹೇಳಿ ನಮ್ಮ ಕಚೇರಿಯಲ್ಲೇ ಕಳಿಸಬೇಕು. ಬಿಹಾರದ ವಿಧಾನಸಭೆಗೆ 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದ್ದು ಮತಗಟ್ಟೆಗಳ ಮುಂದೆ ಜನ ಸಾಲಾಗಿ ಬಂದು ಮತದಾನ ಮಾಡುತ್ತಿದ್ದಾರೆ. ಈವರೆಗೆ 42.31% ಮತದಾನವಾಗಿದೆ. ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಯ ಕಾವು ಜೋರಾಗಿದ್ದು ಮತದಾನ ನಡೀತಾ ಇದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಪಾಟ್ನಾದ ಭಕ್ತಿಯಾರ್ಪುರ ಮತಕ್ಷೇತ್ರದಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಕೂಡ ಖಗೇರಿಯಾದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು ಮೊದಲ ಹಂತದಲ್ಲಿ 121 ಕಡೆ ಮೊದಲ ಹಂತದಲ್ಲಿ ಈಗಾಗಲೇ ಮತದಾರರು ಈ ಒಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಮತದಾರರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪಾಟ್ನಾದಲ್ಲಿ ಮತಗಟ್ಟೆ ಬಳಿ ಮಹಿಳೆಯರು ನೃತ್ಯ ಮಾಡಿದ್ದಾರೆ. ಅಲಿಪುರ ಮತಕ್ಷೇತ್ರದಲ್ಲಿ ಅಸ್ವಸ್ಥಗೊಂಡ ವೃದ್ಧ ಮಹಿಳೆಯನ್ನ ಕುಟುಂಬಸ್ಥರು ಹಾಸಿಗೆಯ ಮೇಲೆಯೇ ಹೊತ್ಕೊಂಡು ಮತಗಟ್ಟೆಗೆ ಕರ್ಕೊಂಡು ಬಂದು ಮತ ಚಲಾಯಿಸಿದ್ದಾರೆ. ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭೆ ಚುನಾವಣೆ ಭರದಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆ 2ನೇ ಹಂತದ ಚುನಾವಣೆ ನಡೆಯಲಿರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರ ಭರದಿಂದ ಸಾಗಿದೆ. ಬಿಹಾರದ ಅರಾರಿಯಾದಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ್ದು ಕಾಂಗ್ರೆಸ್ ಮತ್ತು ಆರ್ಜೆಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಆಟಗಾರ್ತಿಯರನ್ನ ಪ್ರಧಾನಿ ಮೋದಿ ಭೇಟಿ ಮಾಡಿ ಶಹಬ್ಬಾಸ್ ಗಿರಿ ಹೇಳಿದ್ದಾರೆ. ದೇಹವನ್ನ ಇನ್ನಷ್ಟು ಫಿಟ್ ಆಗಿಟ್ಕೊಳ್ಳಿ ಅಂತ ಆಟಗಾರ್ತಿಯರಿಗೆ ಸಲಹೆ ಕೊಟ್ಟಿದ್ದಾರೆ. ಒಂದಿಷ್ಟು ಹೊತ್ತು ಮನಬಿಚ್ಚಿ ಮಾತಾಡಿದ್ದು ವಿಶ್ವಕಪ್ ಗೆದ್ದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಮೋದಿ ಭೇಟಿ ಬಳಿಕ ಬಿಸಿಸಿಐ ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಿದೆ.